ಹೊರತುಪಡಿಸಿ ಸರ್ ಹೇಗೆ ಈಗ ಒಂದು ಕಮಿಷನರ್ ಆಗಿ ಸಾಕಷ್ಟು ಚಾಲೆಂಜ್ ಇರುತ್ತೆ, ಸಾಕಷ್ಟು ದಿನ ನೀವು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಏನಾದರೂ ಟೈಮ್ ಕೊಡ್ತಿದ್ದೀರಾ ನೀವು ಹೇಗೆ ಅಂತ ಹೇಳಿ ಈ ಪ್ರಶ್ನೆಗಳನ್ನು ಹೊರತುಪಡಿಸಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಈ ಪೊಲೀಸ್ ಇಲಾಖೆ ಬಿಡಿ, ಬಟ್ ಕಮಿಷನರ್ ಹುದ್ದೆ ಏನಿದೆ ಅದು ಒಂದು ಭಾಳ ಮಹತ್ತರವಾದಂಥ ಒಂದು ಹುದ್ದೆ. ಸಾಕಷ್ಟು ಅಧಿಕಾರ ವ್ಯಾಪ್ತಿ ನಮಗೆ ಇದರಲ್ಲಿ ಸಿಗ್ತದೆ, ಸಾಕಷ್ಟು ಪವರ್ಸ್ಗಳು ಇರ್ತವೆ, ಜೊತೆಗೆ ನಿಮಗೆ ಮ್ಯಾಜಿಸ್ಟ್ರೇಲ್ ಪವರ್ಸ್ ಕೂಡ ಇದೆ. ಮತ್ತು ಈಗಾಗಲೇ ಹೇಳಿದಾಗೆ ಇದು ಬೆಂಗಳೂರು ನಗರ ಒಂದು ಬೃಹತ್ ಆಗಿರ್ತಕ್ಕಂತಹ ನಗರ. ಸೊ ಅದಕ್ಕೆ ಪೂರಕವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ವೈಯಕ್ತಿಕ ಕಂಫರ್ಟ್ಸ್ ಇರಲಿ ಅಥವಾ ವೈಯಕ್ತಿಕ ಇದಿರಲಿ, ಅದು ಇಟ್ ಹ್ಯಾಸ್ ಟು ಟೇಕ್ ಅ ಬ್ಯಾಕ್ ಸೆಟ್. ಏನು ಮಾಡಲಿಕ್ಕಾಗುತ್ತೆ ಸರ್? ನೀವು ನೋಡಿದಾಗ ಈಗ ನಾವು ಬೆಂಗಳೂರು ನಾವು ಗಮನಿಸಿದ್ರೆ ಒಬ್ಬೊಬ್ಬರ ಕಣ್ಣಲ್ಲಿ ಒಂದೊಂದು ರೀತಿಯ ಕಾಣಿಸ್ತದೆ. ನಿಮಗೆ ಕಣ್ಣಲ್ಲಿ ಬೆಂಗಳೂರು ಅಂದರೆ ಏನು ಸರ್? ಬೆಂಗಳೂರು, ಐ ಆಮ್ ಅ ಪ್ರಾಡಕ್ಟ್ ಆಫ್ ಬ್ಯಾಂಗ್ಳೂರ್. ಐ ಹ್ಯಾವ್ ಲಿವ್ಡ್ ಇನ್ ಬ್ಯಾಂಗ್ಳೂರ್. ಐ ಹ್ಯಾವ್ ಬೀನ್ ಎ ಬ್ಯಾಂಗ್ಳೂರಿಯನ್ ಥ್ರೂಔಟ್ ಮೈ ಅಂದರೆ ಹುಟ್ಟಿದ್ದು ಇಲ್ಲಿ ಅಲ್ಲದೆ ಇದ್ದರೂ ಕೂಡ ಇಲ್ಲಿ ಸಾಕಷ್ಟು ಸಮಯವನ್ನು ಇಲ್ಲಿ ಕಳೆದಿದ್ದೇನೆ. ಸೊ ಐ ಹ್ಯಾವ್ ಗ್ರೋನ್ ವಿತ್ the people of Bangalore. I have that attachment. I have ridden across the city on my bicycle when I was young. I have ridden the motorcycle when I was in college or preparing for the civil services. ಹೀಗಾಗಿ ಸಾಕಷ್ಟು ಅಟ್ಯಾಚ್ಮೆಂಟ್ ಇದೆ, ಇಲ್ಲ ಅಂತಿಲ್ಲ. ನಿಮ್ಮ ಲೈಫ್ ಎಮೋಷನಲಿ ಆ್ಯಂಡ್ ಫಿಸಿಕಲಿ ಐ ಆಮ್ ಅಟ್ಯಾಚ್ ಟು ಬ್ಯಾಂಗ್ಳೂರ್. ಓಕೆ, ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಸರ್? ನಮ್ಮ ಜನರ ಕುತೂಹಲಕ್ಕೆ ಈ ಪ್ರಶ್ನೆ. ಲೈಫ್ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಅಂದರೆ ಹೇಗಿರುತ್ತೆ ನಾರ್ಮಲ್ ಆಗಿ? ಈಗ ಅಂತೂ ನಿಮಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಮನೆಯವ್ರ ಜೊತೆ ಕಳೆಯೋದಕ್ಕೆ ಅಥವಾ ಏನಾದರೂ ನಿಮಗೆ ಪರ್ಸ್ನಲ್ ಆಗಿ ಅಂತ ಹೇಳಿ. ಬಟ್ ನೀವು ನಿಮಗೆ ಅಂತ ಹೇಳಿ ಒಂದು ಹಾಬಿಗಳನ್ನು ಅದನ್ನೆಲ್ಲ ನೀವು ಮಾಡ್ತೀರಾ ಅಥವಾ ಏನಾದ್ರು ಓದೋದು ಪುಸ್ತಕ? ಇಲ್ಲ, ಈಗ ಇಲ್ಲ. ಬಟ್ ಮುಂಚೆ ಐ ಯೂಸ್ ಟು ಬಿ ಎ ಫಿಟ್ನೆಸ್. ಇದರಲ್ಲಿ ಸಾಕಷ್ಟು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಕ್ಕಂಥದ್ದು, ಸ್ವಿಮ್ಮಿಂಗು, ಸೈಕ್ಲಿಂಗು, ರನ್ನಿಂಗು, ಮ್ಯಾರಥಾನ್ಗಳಲ್ಲಿ ಭಾಗವಹಿಸೋದು ಅದೆಲ್ಲ ಇತ್ತು. ಈಗ ಕಳೆದ ಕೋವಿಡ್ ನಂತರ ಇವೆಲ್ಲ ಸ್ವಲ್ಪ ಹಿನ್ನಡೆಗೆ ಹೋಗಿದೆ. ಸರ್, ಪೊಲೀಸರಿಗೆ ಫಿಟ್ನೆಸ್ ಎಷ್ಟು ಇಂಪಾರ್ಟೆಂಟ್ ಸರ್? ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಿಟ್ನೆಸ್ ಇಸ್ ವೆರಿ ನಾಟ್ ಓನ್ಲಿ ಫಾರ್ ಪೊಲೀಸ್, ಎವ್ರಿಬಡಿ ಇಟ್ ಈಸ್, ಪ್ರತಿಯೊಬ್ಬರು ಕೂಡ. ಬಟ್ ಪೊಲೀಸಲ್ಲಿ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಅಲರ್ಟ್ನೆಸ್ ಎರಡೂ ಬೇಕಾಗ್ತದೆ, ಜೊತೆಗೆ ಮೆಂಟಲ್ ಸ್ಟೆಬಿಲಿಟಿನೂ ಬೇಕಾಗ್ತದೆ. ಮಾನಸಿಕ ಹಾಗೂ ದೈಹಿಕ ಎರಡೂ ಸ್ಥೀಮಿತ ಪೊಲೀಸರಲ್ಲಿ ಬಹಳ ಮಹತ್ವವನ್ನು ಪಡೀತದೆ. ಎಸ್ ಸರ್. ಈಗ ಒಂದಷ್ಟು ಪ್ರಶ್ನೆಗಳಿದೆ, ಅಂದರೆ ನಾನು ಬೇರೆ ಬೇರೆ ಕಡೆ ನಾವು ಪೊಲೀಸರು ಹಿಂಗೆ ಮಾತಾಡುವಾಗ ಒಂದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಅಥವಾ ರಜೆಗಳು ಸಿಗೋದಿಲ್ಲ ಅಥವಾ ನಾವು ನಮ್ಮ ಫಿಟ್ನೆಸ್ ಕಾಪಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂತಹ ಕ್ರಮಗಳು ಏನಾದರೂ ಮಾಡಿದೆ ಸರ್ ನಿಮ್ಮ ಆಲೋಚನೆಯಲ್ಲಿ? ಈಗ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಪೊಲೀಸರಲ್ಲೇ ನೀವು ಹೇಳಿದ ಹಾಗೆ ಭಾಳಷ್ಟು ಜನ ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡದೇ ಇದ್ದರೆ, ದೇಹದ ತೂಕ ಜಾಸ್ತಿ ಆಗಿರ್ತಕ್ಕಂಥದ್ದು, ಒಬೀಸ್ ಇರ್ತಕ್ಕಂಥದ್ದು, ಅವರನ್ನು ಈಗ ಐಡೆಂಟಿಫೈ ಮಾಡಿದ್ದೇವೆ. ಯಾರ್ದು ಬಾಡಿ ಮಾಸ್ ಇಂಡೆಕ್ಸ್ ಜಾಸ್ತಿ ಇದೆ, ವಿ ಆರ್ ಗೋಯಿಂಗ್ ಇಟ್ ಸೈಂಟಿಫಿಕಲಿ ಓನ್ಲಿ, ಬಾಡಿ ಮಾಸ್ ಇಂಡೆಕ್ಸ್ ಯಾರ್ದು ಜಾಸ್ತಿ ಇದೆ ಅವರನ್ನು ಐಡೆಂಟಿಫೈ ಮಾಡಿದ್ದೇವೆ. ಅವರಿಗೆ ನಮ್ಮಲ್ಲಿ ಸಮಾಲೋಚಕರು ಅಂತ ಇದ್ದಾರೆ, ಅಂದರೆ ವೆಲ್ಬೀಯಿಂಗ್ ಆಫೀಸರ್ಸ್ ಅಂತೇಳಿ, ಯೋಗಕ್ಷೇಮ ನೋಡ್ತಕ್ಕಂಥ ಅಧಿಕಾರಿಗಳು ಅಂತೇಳಿ ನಾವೇ ಅಪಾಯಿಂಟ್ ಮಾಡ್ಕೊಂಡಿದ್ದೇವೆ ಅವ್ರನ್ನ. ಅವ್ರ ಮುಖಾಂತರ ಅವ್ರಿಗೆ ಕೌನ್ಸಿಲಿಂಗನ್ನು ಮಾಡಿಸ್ತಾ ಇದ್ದೀವಿ. ಅವರ ನ್ಯೂಟ್ರಿಷನ್ ಬಗ್ಗೆ ಆಗಲಿ ಅಥವಾ ಅವರ ದೈಹಿಕ ಇದರ ಬಗ್ಗೆ ಆಗಲಿ ಅಥವಾ ಅವ್ರಿಗೇನಾದರೂ ಫಿಸಿಕಲ್ ಏಲ್ಮೆಂಟ್ಸ್ ಇದ್ದರೆ ಅದನ್ನೇ ಯಾವ ರೀತಿ ಸರಿಪಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ, ಜೊತೆಗೆ ಈ ಯೋಗ ಅಥವಾ ಬೇರೆ ಕ್ರೀಡೆಗಳು ಅವುಗಳನ್ನೆಲ್ಲ ನಮ್ಮ ಈ CRಗಳಿದ್ದಾವೆ, ಅಲ್ಲಿ ನಾವು ಸಾಂಘಿಕವಾಗಿ ಈ ಯೋಗ ತರಬೇತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕೆಲವೊಂದು ಕ್ರೀಡೆಗಳನ್ನು ಅಲ್ಲಿ ಪ್ರಚಲಿತ ಮಾಡ್ತಾ ಇದ್ದೇವೆ. ಹೀಗೆ ಅವರು ಬಾಡಿ ಮಾಸ್ ಇಂಡೆಕ್ಸನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಫಿಸಿಕಲಿ ಫಿಟ್ ಆಗಲಿಕ್ಕೆ, ಜೊತೆಗೆ ಮೆಂಟಲ್ ಇದ್ರ ಬಗ್ಗೆನೂ ಕೂಡ ನಮ್ಮ ಸಮಾಲೋಚಕರ ಮುಖಾಂತರ ಸಾಕಷ್ಟು ಅವ್ರಿಗೆ ಕೌನ್ಸಿಲಿಂಗ್ ಸೆಷನ್ಗಳನ್ನು ಮತ್ತು ತರಬೇತಿ ಸೆಷನ್ಗಳನ್ನು, ಅಂದರೆ ಹೇಗೆ ಅವರು ಮಾನಸಿಕವಾಗಿ ಹೇಗೆ ಅವರು ಕಾಪಾಡ್ಕೊಳ್ಬೇಕು ಮತ್ತು ಅವರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅಥವಾ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅವುಗಳನ್ನು ಸಮಾಲೋಚಕರ ಹತ್ರ ಹೇಳ್ತಾರೆ. ಮತ್ತು ನಾನು ಪ್ರತಿ ಸೋಮವಾರ ನಾನು ಸಮಾಲೋಚಕರ ಸಭೆಯನ್ನು ನಡೆಸ್ತೇನೆ. ಅದರಲ್ಲಿ ಅವರಿಂದ ನಮಗೆ ಫೀಡ್ಬ್ಯಾಕ್ ಆಗ್ತದೆ, ಇಂಥ ಫ್ಯಾಮಿಲಿ ಇವರಲ್ಲಿ ಡೆತ್ ಆಗಿತ್ತು, ಹೀಗಾಗಿ ಅವರು ಮಾನಸಿಕವಾಗಿ ಸ್ವಲ್ಪ ಖಿನ್ನರಾಗಿದ್ದಾರೆ, ದುಃಖದಲ್ಲಿದ್ದಾರೆ ಅಥವಾ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಆ ಥರದ ಸಿಂಪ್ಟಮ್ಸ್ ಬಂದಾಗ ನಾವು ಆಯಾ ಹಂತದಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಎಸ್ ಸರ್. ಇನ್ನೊಂದು ಕಡೆ ಈಗ ಸ್ಟೇಷನ್ಗಳಲ್ಲೇ ಬೇಬಿ ಕೇರ್ ಸೆಂಟರ್ಗಳ ಥರ ಆ ಥರದ ಒಂದು ಪ್ರಯತ್ನಗಳನ್ನು ಮಾಡಿದ್ದೀರಿ ಅಂತ ಕೇಳ್ಪಟ್ವಿ. ಸ್ಟೇಷನ್ಗಳಲ್ಲೆಲ್ಲ ಈಗ ಕಮಿಷನರ್ ಆಫೀಸ್ನಲ್ಲಿ ಒಂದು ಕ್ರೆಶನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಶಿಶುಪಾಲನಾ ಕೇಂದ್ರ ಅಂತೇಳಿ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಮಿಷನರ್ ಆಫೀಸ್ನಲ್ಲೇ ಸಾಕಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಬರ್ತಾರೆ. ಅದರಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ, ಕಾನ್ಸ್ಟೇಬಲ್ ಇರ್ಬೋದು ಅಥವಾ ಈವನ್ ಮಿನಿಸ್ಟ್ರಿಯಲ್ ಸ್ಟಾಫ್ ಇರ್ಬೋದು. ಸೊ ಅವರು ಮಕ್ಕಳುಗಳಿದ್ದರೆ ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಇಟ್ಟು ಅವರನ್ನು, ಇಟ್ಸ್ ಎ ವೆರಿ ಹ್ಯಾಪಿ ಸೀನ್ ಟು ಸಿ
ಅಲ್ಲಿ ಹೋದಾಗ ಮಕ್ಕಳುಗಳು ಆಟ ಆಡ್ತಾ ಇರ್ತಾರೆ ಅಥವಾ ಫುಡ್ ಫೀಡಿಂಗು ನಡೀತಾ ಇರ್ತದೆ. ಹೀಗೆ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ಕಷ್ಟನೇ ಯಾರಿಗಾದರೂ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಅಂತ ಹೇಳಿ. ಸೊ ಇಂಥ ಸಮಯ ಅದು ಎಷ್ಟು ಈಗ ಅದರ ಯೂಸ್ ಆಗ್ತಾ ಇದೆಯಾ, ಅಂದರೆ ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ? ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ವಿಮೆನ್ ಸ್ಟಾಫ್ ಭಾಳ ಸಂತೋಷವಾಗಿಯೂ ಕೂಡ ಇದ್ದಾರೆ. ಮಕ್ಕಳುಗಳು ಅಲ್ಲೇ ಪಕ್ಕದಲ್ಲೇ ಇರ್ತಾರೆ, ಏನಾದರೂ ಬೇಕಾದಾಗ ಹೋಗಿ ಇದನ್ನು ಮಾಡಲಿಕ್ಕೆ ಅವರಿಗೆ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅವರಿಗೆ ಊಟ ಗೀಟ ಮಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಫೀಡಿಂಗ್ ಬ್ರೆಸ್ಟ್ ಫೀಡಿಂಗ್ನಲ್ಲಿದ್ದರೆ ಅವರನ್ನಲ್ಲಿ ಫೀಡಿಂಗ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೀಗೆ ಇಟ್ ಈಸ್ ರನ್ನಿಂಗ್ ವೆರಿ ವೆಲ್. ಅದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಹಯೋಜನೆಯೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಎಸ್, ಎನ್ಕರೇಜ್ ಮಾಡೋದಕ್ಕೆ ಈಗ ಒಂದು ಒಳ್ಳೆಯ ಕೇಸ್ಗಳನ್ನು ಮಾಡಿದಾಗ ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಎನ್ಕರೇಜ್ ಮಾಡುವಂಥ ಪ್ರಯತ್ನವನ್ನು ಕೂಡ ನಿಮ್ಮ ಕಡೆಯಿಂದ ಮಾಡ್ತಾ ಇದ್ದೀರಿ, ಸನ್ಮಾನ ಮಾಡುವಂಥದ್ದು. ಸೊ ಇದು ಎಷ್ಟು ಅವರಿಗೆ ಇನ್ನಷ್ಟು ಮೋಟಿವ್ ಆಗುತ್ತೆ ಅಂತ ಅನಿಸುತ್ತೆ ಸರ್? ಎಲ್ಲರೂ ಅಪ್ರಿಷಿಯೇಷನ್ ಲೆಟರ್ ತೊಗೋಬೇಕು ಅಂತ ಇಷ್ಟಪಡ್ತಾರೆ. ಹೀಗಾಗಿ ಅದು ಮೋಟಿವೇಟ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಉದ್ದೇಶ ಇರ್ತಕ್ಕಂಥದ್ದು ಯಾರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರನ್ನು ಗುರುತಿಸ್ತಕ್ಕಂಥ ಕೆಲಸವೂ ಕೂಡ ಆಗಬೇಕು. ಅದರ್ವೈಸ್ ಪೊಲೀಸ್ ಇಲಾಖೆಯಲ್ಲಿ ಏನಾಗ್ತದೆ, ಶಿಸ್ತು ಅಂಥೇಳಿ ನಾವು ಹೆಚ್ಚು ಈ ಶಿಸ್ತು ಕ್ರಮದ ಮೇಲೆ ಹೆಚ್ಚು ಇದನ್ನು ಮಾಡ್ತೇವೆ ಹೊರತಾಗಿ ಈ ರೀತಿ ಒಳ್ಳೆ ಕೆಲಸಗಳಾದಾಗ ಗುರುತಿಸ್ತಕ್ಕಂಥ ಕಾರ್ಯ ಆಗೋದಿಲ್ಲ ಅಂತಕ್ಕಂಥ ಒಂದು ಭಾವನೆ ಇದೆ. ಅದಕ್ಕೋಸ್ಕರ ಪ್ರತಿ ತಿಂಗಳು ನಾವು ಮಾಸಿಕ ಪರೇಡ್ಗಳನ್ನು ಏನು ಮಾಡ್ತೀವಿ, ಅಂಥ ಸಂದರ್ಭದಲ್ಲಿ ಈ ರೀತಿ ಯಾರು ಆ ತಿಂಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂಥವ್ರನ್ನು ಗುರುತಿಸ್ತಕ್ಕಂಥದ್ದು. ಬರೀ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ಡಿಟೆಕ್ಟ್ ಮಾಡಿದವರು ಅಂಥದ್ದು ಇಂಥದ್ದಲ್ಲ, ಬಟ್ ಈವನ್ ಬ್ಯಾಕ್ ಎಂಡ್ನಲ್ಲಿ ಇರ್ತಕ್ಕಂಥ ಉದಾಹರಣೆಗೆ ನಮ್ಮ 112 ಕಾಲ್ ಸೆಂಟರ್ನಲ್ಲಿ ನಮ್ಮ ಈ ಕಾಲ್ ಟೇಕರ್ಸ್ ಇದ್ದಾರೆ, ಅವರು ಔಟ್ಸೋರ್ಸ್ಡ್ ಎಂಪ್ಲಾಯೀಸ್, ದೇ ಡು ಅ ಗುಡ್ ಜಾಬ್. ಅವರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಕರೆಸಿ ಅವರನ್ನು ಗುರುತಿಸ್ತಕ್ಕಂಥದ್ದು. ಕೆಲವು ಹೋಮ್ ಗಾರ್ಡ್ಗಳು ನಮ್ಮ ಜೊತೆ ಇದ್ದಾರೆ. ನಮ್ಮ ಆಫೀಸ್ನಲ್ಲೇ ಒಬ್ಬ ಹೋಮ್ ಗಾರ್ಡ್ ಲೇಡಿ ಈಸ್ ಅ ಲಿಫ್ಟ್ ಆಪ್ರೇಟರ್, ಶಿ ವಾಸ್ ಎಕ್ಸಲೆಂಟ್. ಸೊ ಅವರನ್ನು ನಾವು ಗುರುತಿಸಿ ಅವರಿಗೆ ಒಂದು ಅಪ್ರಿಸಿಯೇಷನನ್ನು ಕೊಡ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ನಾವು ಹೊಸದಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ, ಈ ಫಾರೆನ್ಸಿಕ್ ಎಕ್ಸ್ಪರ್ಟ್ಸು. ಅವರು ಒಳ್ಳೊಳ್ಳೆ ಸಲಹೆಗಳನ್ನು ನಮಗೆ ಕೊಟ್ಟು ಪ್ರಕರಣಗಳನ್ನು ಭೇದಿಸಲಿಕ್ಕೆ ಮತ್ತು ಸಾಕ್ಷಿಗಳನ್ನು ಸಂಗ್ರಹಿಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ದಾರೆ. ಅವರಲ್ಲಿ ಯಾರಾದರೂ ಒಳ್ಳೆ ಕೆಲಸ ಮಾಡಿದರೆ ಅವರನ್ನು ಗುರುತಿಸ್ತಕ್ಕಂಥದ್ದು. ಹೀಗೆ ಗುರುತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ.